ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಇವರುಗಳ ಆಶ್ರಯದಲ್ಲಿ ಅವೈಜ್ಞಾನಿಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ವಿರೋಧಿಸಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಸತ್ಯಾಗ್ರಹಕ್ಕೆ ಯೋಜನೆ ವಿರೋಧಿಸಿ ಆಯೋಜಿಸಿರುವ ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಹಿ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. 4/10/2025 ಸಾಗರ ಉಪವಿಭಾಗಾಧಿಕಾರಿ ಕಚೇರಿಯ ಎದುರು ರಸ್ತೆ ಬದಿಯಲ್ಲಿ ನಾವು ಹೋರಾಟದ ವೇದಿಕೆಯನ್ನು ಸೃಷ್ಟಿ ಮಾಡ್ತೇವೆ. ಅಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ದಿನನಿತ್ಯ ಹೋರಾಟಗಳು ನಡೀತದೆ. ಪ್ರತಿದಿನ ಬೇರೆ ಬೇರೆ ನಾಯಕರುಗಳು, ಸಾಹಿತಿಗಳು, ಪರಿಸರ ಪ್ರೇಮಿಗಳು ಎಲ್ಲ ಈ ವಿಚಾರದಲ್ಲಿ ಅನೇಕ ವರ್ಗದ ಜನರು ತಿಳ್ಕೊಂಡಿದ್ದಾರೆ. ಭಾಳಷ್ಟು ಅಂಥವರೆಲ್ಲ ಪ್ರತಿದಿನ ಬರ್ತಾರೆ. ಬಂದು ತಮ್ಮ ಹೋರಾಟದ ಭಾಷಣದಲ್ಲಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಇದರಿಂದ ಏನೇನು ಅನಾಹುತಗಳಾಗ್ತದೆ, ಮಾರಕವಾದಂಥ ಈ ಯೋಜನೆಯನ್ನು ಹಿಂಪಡೆಯಲಿಕ್ಕೆ ಯಾವ ರೀತಿ ನಾವು ಸಜ್ಜಾಗಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ತಾರೆ. ಹಾಗೆ ಬಹಿರಂಗ ಸಭೆ 15ನೇ ತಾರೀಕು ಇರುತ್ತೆ. ಆ 15ನೇ ತಾರೀಕಿನಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಹೋರಾಟದ ವೇದಿಕೆಯಿಂದ ಮತ್ತೆ ಅದನ್ನ ನಗರಸಭೆ. ಈ ವೇಳೆ ಮಾಜಿ ಶಾಸಕ ಸ್ವಾಮಿರಾವ್ ರೈತರಿಗೂ ಹಾಗೂ ಪ್ರಾಣಿ ಪಕ್ಷಿಗಳಿಗೂ ಅಪಾರ ಅರಣ್ಯಕ್ಕೂ ಮಾರಕವಾಗುವಂತಹ ಜನವಿರೋಧಿ ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ ಯೋಜನೆ ತಕ್ಷಣ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು. ಹೋರಾಟ ಮೊದಲಲ್ಲ, ಇದು ಹೋರಾಟದ ನೆಲ. ಇಲ್ಲಿ ಗೇಣಿ ರೈತರ ಶೋಷಣೆಯ ವಿರುದ್ಧ ವ್ಯಾಪಕ ಹೋರಾಟದಲ್ಲಿ ರಾಷ್ಟ್ರೀಯ ನಾಯಕ ರಾಮ್ ಮನೋಹರ್ ಲೋಹಿಯಾ ಆಗಮಿಸಿದರು. ಗೋಪಾಲಗೌಡರ ಪಾಲ್ಗೊಂಡಿದ್ದರು. ಗಣಪತಿಯಪ್ಪ ಹಾಗೂ ಕಾಡು ತಿಮ್ಮಪ್ಪನವರ ಸೇರಿದಂತೆ ಸಮಾಜವಾದಿ ಸಿದ್ಧಾಂತದ ಅನೇಕ ನಾಯಕರ ಚಳುವಳಿಯ ಫಲವಾಗಿ ಉಳುವವನೇ ಹೊಲದೊಡೆಯ ಎಂಬ ಅಸ್ಮರಣೀಯ ಕಾನೂನು ಜಾರಿಗೆ ಬಂದಿರುವುದು ಹೋರಾಟದ ಐತಿಹಾಸಿಕ ಜಯ ಎಂದು ಸ್ಮರಿಸಿದರು. ರಾಜ್ಯದ ಎಲ್ಲ ರೈತ ನಾಯಕರುಗಳು ಹಾಗೂ ರಾಷ್ಟ್ರ ಮಟ್ಟದ ರೈತ ನಾಯಕರುಗಳನ್ನು ಕೂಡ ಕರೆಸುವ ಆಶ್ವಾಸನೆಯನ್ನ ರಾಜ್ಯದ ರೈತ ನಾಯಕರುಗಳು ನಮಗೆ ಕೊಟ್ಟಿದ್ದಾರೆ. ಬಹುಶಃ ಈ ಹೋರಾಟ ಬಹಳ ದೊಡ್ಡ ಮಟ್ಟದ ಆಂದೋಲನ ಆಗುತ್ತೆ ಅನ್ನೋ ವಿಶ್ವಾಸ ಹೊಂದಿದ್ದೇನೆ. ಎಲ್ಲ ರೈತರು ಕೂಡ ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ನಾಯಕರ ಭಯಕ್ಕೆ ಒಳಗಾಗದೆ, ಪಕ್ಷದ ಅಭಿಮಾನಕ್ಕೆ ಒಳಗಾಗದೆ, ಭವಿಷ್ಯದ ನಮ್ಮ ರೈತರ ಪೀಳಿಗೆ ಹಾಗೂ ನಮ್ಮ ಎಲ್ಲ ಜನಸಾಮಾನ್ಯರ ಭವಿಷ್ಯದ ಪೀಳಿಗೆಯ ಬದುಕಿಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಆಂದೋಲನದಲ್ಲಿ ಭಾಗವಹಿಸಿ ಈ ಅವೈಜ್ಞಾನಿಕ ಪರಿಸರ ವಿರೋಧಿ ಹಾಗೂ ಜನವಿರೋಧಿ ಯೋಜನೆಯನ್ನ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದಿಶಾ, ಸಮಿತಿ ಹಾಲಿ ಸದಸ್ಯ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ, ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ ಯೋಜನೆಗೆ ಯಾವುದೇ ಕಾಮಗಾರಿ ಆರಂಭವಾಗದೆ 1 ವರ್ಷದ ಮೊದಲೇ 800 ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡುವ ಮೂಲಕ ಸರ್ಕಾರ ಜನವಿರೋಧಿ ಹಾಗೂ ಹಣ ಹೊಡೆಯುವ ಯೋಜನೆಗೆ ಮಿತಿಮೀರಿ ಸಹಕಾರ ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ಈಗಾಗಲೇ ಕಳೆದ 6-7 ದಶಕಗಳಿಂದ ಮಲೆನಾಡಿನ ಜನರ ಬದುಕಿಗೆ ಮಾರಕ ಸಾಕಷ್ಟು ಯೋಜನೆ ಜಾರಿಗೊಳಿಸುವ ಮೂಲಕ ಜನರ ಬದುಕು ಅತಂತ್ರಗೊಳಿಸಿ ಸಂತ್ರಸ್ತರನ್ನಾಗಿ ಬೀದಿಗೆ ಬಿಟ್ಟಿದ್ದಾರೆ. ಪ್ರಸ್ತುತ ಅಂತಹ ಮತ್ತೊಂದು ದೊಡ್ಡ ಮಾರಕ ಜನವಿರೋಧಿ ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ ಯೋಜನೆ ಜಾರಿಗೆ ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದರು. ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂಥ ಮಲೆನಾಡಿನ ಸಕಲ ಜೀವರಾಶಿಗಳಿಗೆ ಮಾರಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಅದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೇಳಕ್ಕೆ ಬಯಸ್ತೇನೆ. ಸಾಕಷ್ಟು ಕಾರಣಗಳು ಈಗಾಗಲೇ ಅನೇಕ ಪರಿಸರವಾದಿಗಳು ಹಾಗೂ ವಿಜ್ಞಾನಿಗಳು, ತಜ್ಞರು ಎಲ್ಲರೂ ಕೂಡ ವಿವರಿಸಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಅಕ್ಟೋಬರ್ 4ರಿಂದ ಸಾಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿಗಳ ಕಾಲ ನಡೀತದೆ. ನಾಗರಿಕ ಹಿತರಕ್ಷಣಾ ಸಮಿತಿ ಸಂಚಾಲಕ ಹಿತಕರ್ ಜೈನ್ ಮಾತನಾಡಿ, ಜನವಿರೋಧಿ ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ ಯೋಜನೆ ಶಿವಮೊಗ್ಗ ಮತ್ತು ಕಾರವಾರ ಜಿಲ್ಲೆಯ ಪರಿಸರಕ್ಕೆ ಮಾತ್ರವಲ್ಲ, ಜನರ ಬದುಕಿಗೂ ಮಾರಕ ಯೋಜನೆಯಾಗಿದೆ ಎಂದರು. ಸಾಗರ ಕಾಗೋಡು ಚಳುವಳಿಯ ಹೋರಾಟದ ನೆಲ. ಆದರೆ ಉತ್ತರ ಕನ್ನಡ ಜಿಲ್ಲೆ ಯಾವುದೇ ವಿದ್ಯುತ್ ಜಲ ಯೋಜನೆಗೂ ಅವಕಾಶ ನೀಡದ ಉಗ್ರ ಹೋರಾಟದ ನೆಲ. ಹೀಗೆ 2 ಹೋರಾಟದ ಶಕ್ತಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಹೋರಾಟದ ಸಮಾಗಮದಿಂದ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆಯುವ ಮೂಲಕ ಜನವಿರೋಧಿ ಶರಾವತಿ ಪಂಪ್ ಸ್ಟೋರೇಜ್
ಅವೈಜ್ಞಾನಿಕ ಯೋಜನೆ, ಪ್ರತಿಭಟನೆಯಲ್ಲಿ ಜನವಿರೋಧಿ ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ ಯೋಜನೆ, ಅಣುಕುಶವ ಇರಿಸಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಮೇಶ್ ಕೆಳದಿ, ಶಿವು ಮೈಲಾರಕೊಪ್ಪ, ಭದ್ರೇಶ್ ಬಾಳಗೋಡು ಸೇರಿದಂತೆ ಅಪಾರ ಸಂಖ್ಯೆಯ ರೈತ ನಾಯಕರು ಪಾಲ್ಗೊಂಡಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.